ಕೈಲಾಗದವನು ಮೈಯೆಲ್ಲ ಪರ್ಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಾ. ಆದ್ರೆ ಕೈಲಾಗದೆ ಮೈ ಪರ್ಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯ ಇಲ್ಲ. ಇವತ್ತು ಅಂಥ ಶತಮುಠಾಳರೊಬ್ಬರನ್ನ ನಿಮ್ಗೆ ಪರಿಚಯಿಸ್ತೀವಿ, ನೋಡ್ಕೊಂಬನ್ನಿ. ಪಾಕಿಸ್ತಾನ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಪಂಟರ್. ಅದೇ ಪಾಕಿಸ್ತಾನ ಕಾಮಿಡಿ ಪೀಸ್ಗಳನ್ನ ಉತ್ಪಾದಿಸೋದ್ರಲ್ಲೂ ಪಂಟರ್. ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟ ಕಟ್ಟಿಕೊಂಡ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರ್ ಭಾರತದ ಮೇಲೆ ದಾಳಿ ಮಾಡೋ ಬೆದರಿಕೆ ಹಾಕಿದ. ಇದೀಗ ಬಿಲಾವಲ್ ಭುಟ್ಟೋ ಸರದಿ. ಮೋದಿ ಸರ್ಕಾರದಿಂದ ನಮಗೆ ದೊಡ್ಡ ಹಾನಿ. ಪಾಕಿಗಳನ್ನ ಎತ್ತಿಕಟ್ಟಿದ ಬಿಲಾವಲ್ ಭುಟ್ಟೋ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಮೊದಲೇ ಸ್ಯಾಡ್ ಮೂಡ್ನಲ್ಲಿದ್ದಾರೆ. ಆದರೆ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನಲ್ಲಿ ಕುಳಿತು ಭಾರತಕ್ಕೆ ಧಮಕಿ ಹಾಕುತ್ತಿದ್ದಾನೆ. ಯುದ್ಧ ಮಾಡಿ ಗೆಲ್ಲುತ್ತಂತೆ ಪಾಕಿಸ್ತಾನ. ಮೊನ್ನೆ ತಾನೇ ಮುನೀರ್ ಅಮೆರಿಕದಲ್ಲಿ ಬಡಬಡಿಸಿದ್ದ. ಅದಾದ ಬೆನ್ನಲ್ಲೇ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಭಾರತವು ಪಾಕಿಸ್ತಾನಕ್ಕೆ ದೊಡ್ಡ ಹಾನಿ ಉಂಟು ಮಾಡುತ್ತಿದೆ, ಮೋದಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಂದು ಕರೆ ನೀಡಿದ್ದಾನೆ. हमने सब एक होके मोदी की बर्बारियत पे, मोदी के इस हमले के बारे में, मोदी के इस इरादे के बारे में आवाज उठाना है और जिदोजहद करना है ताकि इस जुल्म को भी हम रोक सकें. ಯುದ್ಧ ನಡೆದ್ರೆ ನಾವು ಗೆದ್ದೇ ಗೆಲ್ಲುತ್ತೇವೆ. आप सिंधु की तरफ इस किस्म की हमला के बारे में सोचेंगे तो फिर पाकिस्तान के हर सूबे के अवाम आपका मुकाबला करने के लिए तैयार है और ये ऐसे जंग है जो आप जरूर हारेंगे. ಒಂದು ಕಡೆ ಆಸಿಮ್ ಮುನೀರ್, ಇನ್ನೊಂದು ಕಡೆ ಬಿಲಾವಲ್ ಭುಟ್ಟೋ ಹೇಳಿಕೆಗಳು ಮತ್ತೆ ಭಾರತವನ್ನ ಕೆಣಕುವ ರೀತಿಯಲ್ಲಿದೆ. ಮತ್ತೊಂದು ಯುದ್ಧ ನಡೆದರೆ ಪಾಕಿಗಳು ನಮ್ಮ ಯೋಧರ ಕೈ ರುಚಿ ನೋಡ್ಕೊಂಡು ಹೋಗ್ತಾರೆ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೈಲಾಗದವನು ಮೈಯೆಲ್ಲ ಪರ್ಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಾ. ಆದ್ರೆ ಕೈಲಾಗದೆ ಮೈ ಪರ್ಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯ ಇಲ್ಲ. ಇವತ್ತು ಅಂಥ ಶತಮುಠಾಳರೊಬ್ಬರನ್ನ ನಿಮ್ಗೆ ಪರಿಚಯಿಸ್ತೀವಿ, ನೋಡ್ಕೊಂಬನ್ನಿ. ಪಾಕಿಸ್ತಾನ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಪಂಟರ್. ಅದೇ ಪಾಕಿಸ್ತಾನ ಕಾಮಿಡಿ ಪೀಸ್ಗಳನ್ನ ಉತ್ಪಾದಿಸೋದ್ರಲ್ಲೂ ಪಂಟರ್. ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟ ಕಟ್ಟಿಕೊಂಡ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರ್ ಭಾರತದ ಮೇಲೆ ದಾಳಿ ಮಾಡೋ ಬೆದರಿಕೆ ಹಾಕಿದ. ಇದೀಗ ಬಿಲಾವಲ್ ಭುಟ್ಟೋ ಸರದಿ. ಮೋದಿ ಸರ್ಕಾರದಿಂದ ನಮಗೆ ದೊಡ್ಡ ಹಾನಿ. ಪಾಕಿಗಳನ್ನ ಎತ್ತಿಕಟ್ಟಿದ ಬಿಲಾವಲ್ ಭುಟ್ಟೋ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಮೊದಲೇ ಸ್ಯಾಡ್ ಮೂಡ್ನಲ್ಲಿದ್ದಾರೆ. ಆದರೆ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನಲ್ಲಿ ಕುಳಿತು ಭಾರತಕ್ಕೆ ಧಮಕಿ ಹಾಕುತ್ತಿದ್ದಾನೆ. ಯುದ್ಧ ಮಾಡಿ ಗೆಲ್ಲುತ್ತಂತೆ ಪಾಕಿಸ್ತಾನ. ಮೊನ್ನೆ ತಾನೇ ಮುನೀರ್ ಅಮೆರಿಕದಲ್ಲಿ ಬಡಬಡಿಸಿದ್ದ. ಅದಾದ ಬೆನ್ನಲ್ಲೇ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಭಾರತವು ಪಾಕಿಸ್ತಾನಕ್ಕೆ ದೊಡ್ಡ ಹಾನಿ ಉಂಟು ಮಾಡುತ್ತಿದೆ, ಮೋದಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಂದು ಕರೆ ನೀಡಿದ್ದಾನೆ. हमने सब एक होके मोदी की बर्बारियत पे, मोदी के इस हमले के बारे में, मोदी के इस इरादे के बारे में आवाज उठाना है और जिदोजहद करना है ताकि इस जुल्म को भी हम रोक सकें. ಯುದ್ಧ ನಡೆದ್ರೆ ನಾವು ಗೆದ್ದೇ ಗೆಲ್ಲುತ್ತೇವೆ. आप सिंधु की तरफ इस किस्म की हमला के बारे में सोचेंगे तो फिर पाकिस्तान के हर सूबे के अवाम आपका मुकाबला करने के लिए तैयार है और ये ऐसे जंग है जो आप जरूर हारेंगे. ಒಂದು ಕಡೆ ಆಸಿಮ್ ಮುನೀರ್, ಇನ್ನೊಂದು ಕಡೆ ಬಿಲಾವಲ್ ಭುಟ್ಟೋ ಹೇಳಿಕೆಗಳು ಮತ್ತೆ ಭಾರತವನ್ನ ಕೆಣಕುವ ರೀತಿಯಲ್ಲಿದೆ. ಮತ್ತೊಂದು ಯುದ್ಧ ನಡೆದರೆ ಪಾಕಿಗಳು ನಮ್ಮ ಯೋಧರ ಕೈ ರುಚಿ ನೋಡ್ಕೊಂಡು ಹೋಗ್ತಾರೆ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೈಲಾಗದವನು ಮೈಯೆಲ್ಲ ಪರ್ಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಾ. ಆದ್ರೆ ಕೈಲಾಗದೆ ಮೈ ಪರ್ಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯ ಇಲ್ಲ. ಇವತ್ತು ಅಂಥ ಶತಮುಠಾಳರೊಬ್ಬರನ್ನ ನಿಮ್ಗೆ ಪರಿಚಯಿಸ್ತೀವಿ, ನೋಡ್ಕೊಂಬನ್ನಿ.
ಪಾಕಿಸ್ತಾನ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಪಂಟರ್. ಅದೇ ಪಾಕಿಸ್ತಾನ ಕಾಮಿಡಿ ಪೀಸ್ಗಳನ್ನ ಉತ್ಪಾದಿಸೋದ್ರಲ್ಲೂ ಪಂಟರ್. ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟ ಕಟ್ಟಿಕೊಂಡ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರ್ ಭಾರತದ ಮೇಲೆ ದಾಳಿ ಮಾಡೋ ಬೆದರಿಕೆ ಹಾಕಿದ. ಇದೀಗ ಬಿಲಾವಲ್ ಭುಟ್ಟೋ ಸರದಿ. ಮೋದಿ ಸರ್ಕಾರದಿಂದ ನಮಗೆ ದೊಡ್ಡ ಹಾನಿ. ಪಾಕಿಗಳನ್ನ ಎತ್ತಿಕಟ್ಟಿದ ಬಿಲಾವಲ್ ಭುಟ್ಟೋ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಮೊದಲೇ ಸ್ಯಾಡ್ ಮೂಡ್ನಲ್ಲಿದ್ದಾರೆ. ಆದರೆ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನಲ್ಲಿ ಕುಳಿತು ಭಾರತಕ್ಕೆ ಧಮಕಿ ಹಾಕುತ್ತಿದ್ದಾನೆ. ಯುದ್ಧ ಮಾಡಿ ಗೆಲ್ಲುತ್ತಂತೆ ಪಾಕಿಸ್ತಾನ. ಮೊನ್ನೆ ತಾನೇ ಮುನೀರ್ ಅಮೆರಿಕದಲ್ಲಿ ಬಡಬಡಿಸಿದ್ದ. ಅದಾದ ಬೆನ್ನಲ್ಲೇ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಭಾರತವು ಪಾಕಿಸ್ತಾನಕ್ಕೆ ದೊಡ್ಡ ಹಾನಿ ಉಂಟು ಮಾಡುತ್ತಿದೆ, ಮೋದಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಂದು ಕರೆ ನೀಡಿದ್ದಾನೆ. हमने सब एक होके मोदी की बर्बारियत पे, मोदी के इस हमले के बारे में, मोदी के इस इरादे के बारे में आवाज उठाना है और जिदोजहद करना है ताकि इस जुल्म को भी हम रोक सके. ಯುದ್ಧ ನಡೆದರೆ ನಾವು ಗೆದ್ದೇ ಗೆಲ್ಲುತ್ತೇವೆ. आप सिंधु की तरह इस किस्म की हमला के बारे में सोचेंगे तो फिर पाकिस्तान के हर सूबे के अवाम आपका मुकाबला करने के लिए तैयार है और ये ऐसे जंग है जो आप जरूर हारेंगे. ಒಂದು ಕಡೆ ಆಸಿಮ್ ಮುನೀರ್, ಇನ್ನೊಂದು ಕಡೆ ಬಿಲಾವಲ್ ಭುಟ್ಟೋ ಹೇಳಿಕೆಗಳು ಮತ್ತೆ ಭಾರತವನ್ನ ಕೆಣಕುವ ರೀತಿಯಲ್ಲಿದೆ. ಮತ್ತೊಂದು ಯುದ್ಧ ನಡೆದರೆ ಪಾಕಿಗಳು ನಮ್ಮ ಯೋಧರ ಕೈ ರುಚಿ ನೋಡ್ಕೊಂಡು ಹೋಗ್ತಾರೆ ಅನ್ನೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೈಲಾಗದವನು ಮೈಯೆಲ್ಲ ಪರ್ಚಿಕೊಂಡ ಅನ್ನೋ ಗಾದೆ ಮಾತನ್ನ ನೀವು ಕೇಳಿರ್ತೀರಾ. ಆದ್ರೆ ಕೈಲಾಗದೆ ಮೈ ಪರ್ಚಿಕೊಂಡವರನ್ನ ನೀವು ನೋಡಿರೋಕೆ ಸಾಧ್ಯ ಇಲ್ಲ. ಇವತ್ತು ಅಂಥ ಶತಮುಠಾಳರೊಬ್ಬರನ್ನ ನಿಮಗೆ ಪರಿಚಯಿಸ್ತೀವಿ, ನೋಡ್ಕೊಂಬನ್ನಿ. ಪಾಕಿಸ್ತಾನ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಪಂಟರ್. ಅದೇ ಪಾಕಿಸ್ತಾನ ಕಾಮಿಡಿ ಪೀಸ್ಗಳನ್ನ ಉತ್ಪಾದಿಸೋದ್ರಲ್ಲೂ ಪಂಟರ್. ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟ ಕಟ್ಟಿಕೊಂಡ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರ್ ಭಾರತದ ಮೇಲೆ ದಾಳಿ ಮಾಡೋ ಬೆದರಿಕೆ ಹಾಕಿದ. ಇದೀಗ ಬಿಲಾವಲ್ ಭುಟ್ಟೋ ಸರದಿ. ಮೋದಿ ಸರ್ಕಾರದಿಂದ ನಮಗೆ ದೊಡ್ಡ ಹಾನಿ. ಪಾಕಿಗಳನ್ನ ಎತ್ತಿಕಟ್ಟಿದ ಬಿಲಾವಲ್ ಭುಟ್ಟೋ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಮೊದಲೇ ಸ್ಯಾಡ್ ಮೂಡ್ನಲ್ಲಿದ್ದಾರೆ. ಆದರೆ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನಲ್ಲಿ ಕುಳಿತು ಭಾರತಕ್ಕೆ ಧಮಕಿ ಹಾಕುತ್ತಿದ್ದಾನೆ. ಯುದ್ಧ ಮಾಡಿ ಗೆಲ್ಲುತ್ತಂತೆ ಪಾಕಿಸ್ತಾನ. ಮೊನ್ನೆ ತಾನೇ ಮುನೀರ್ ಅಮೆರಿಕದಲ್ಲಿ ಬಡಬಡಿಸಿದ್ದ. ಅದಾದ ಬೆನ್ನಲ್ಲೇ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಭಾರತವು ಪಾಕಿಸ್ತಾನಕ್ಕೆ ದೊಡ್ಡ ಹಾನಿ ಉಂಟು ಮಾಡುತ್ತಿದೆ, ಮೋದಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಂದು ಕರೆ ನೀಡಿದ್ದಾನೆ. हमने सब एक होके मोदी की बर्बारियत पे, मोदी के इस हमले के बारे में, मोदी के इस इरादे के बारे में आवाज उठाना है और जिदोजहद करना है ताकि इस जुल्म को भी हम रोक सके. ಯುದ್ಧ ನಡೆದರೆ ನಾವು ಗೆದ್ದೇ ಗೆಲ್ಲುತ್ತೇವೆ. आप सिंधु की तरह इस किस्म की हमला के बारे में सोचेंगे तो फिर पाकिस्तान के हर सूबे के अवाम आपका मुकाबला करने के लिए तैयार है और ये ऐसे जंग है जो आप जरूर हारेंगे. ಒಂದು ಕಡೆ ಆಸಿಮ್ ಮುನೀರ್, ಇನ್ನೊಂದು ಕಡೆ ಬಿಲಾವಲ್ ಭುಟ್ಟೋ ಹೇಳಿಕೆಗಳು ಮತ್ತೆ ಭಾರತವನ್ನ ಕೆಣಕುವ ರೀತಿಯಲ್ಲಿದೆ. ಮತ್ತೊಂದು ಯುದ್ಧ ನಡೆದರೆ ಪಾಕಿಗಳು ನಮ್ಮ ಯೋಧರ ಕೈ ರುಚಿ ನೋಡ್ಕೊಂಡು ಹೋಗ್ತಾರೆ ಅನ್ನೋದಂತೂ